ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ನೋಡಿ. ಹಾಗೂ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಮಾರ್ನಿಂಗ್ ಶುರು ಮಾಡೋಣ. ನನ್ನ ಸ್ಮೋಕಿ ನಿಂತೈತೆ, ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ಗ ಸ್ಮೋಕಿ 5 ಕಿಕ್ಕಲ್ಲಿ ಸ್ಟಾರ್ಟ್ ಆದರೆ ಇವತ್ತು ನಿಂಗೆ ಫುಲ್ಲಾಗಿ ಪೆಟ್ರೋಲ್ ಹಾಕ್ಸ್ತೀನಿ. 5 ಕಿಕ್ಕಲ್ಲಿ ಸ್ಟಾರ್ಟ್ ಆಗಿಬಿಡ್ಬೇಕು ನೀನು. ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ಬಿಡ್ತು ಗುರು. ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ RX ಬೈಕ್ನ ಯಮಹಾದವರು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಈ RX ಅನ್ನೋದು ಏನಕ್ಕೆ ಸ್ಟಾಪ್ ಆಯಿತು ಅಂತ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ನಾನು ಒಂದು ವಾರ ಆಯಿತು ಸ್ವಿಮ್ಮಿಂಗ್ ಕಡೆ ಹೋಗಿಲ್ಲ. ನಾನು ಬಂದು ರೆಗ್ಯುಲರ್ ಸ್ವಿಮ್ಮರು. ಮಾರ್ನಿಂಗ್ ಟೈಮು ಅಥವಾ ಈವ್ನಿಂಗ್ ಟೈಮ್ ರೆಗ್ಯುಲರಾಗಿ ಸ್ವಿಮ್ಗೆ ಹೋಗ್ತೀನಿ. ಸೊ ಒಂದು ವಾರದಿಂದ ಹೋಗಿಲ್ದಿರೋ ಕಾರಣ ಇವಾಗ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಹಾಗೆ ಬೆಂಗಳೂರಲ್ಲಿ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರೋದ್ರಿಂದ ಗಾಡಿನೂ ಫುಲ್ ಗಲೀಜು. ಎಷ್ಟು ವಾಶ್ ಮಾಡಿದ್ರೂ ಮತ್ತೆ ಗಲೀಜಾಗ್ತಾ ಇರುತ್ತೆ. ನಾನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಹಾಗೆ ಸ್ಮೋಕಿನೂ ವಾಶ್ ಮಾಡ್ಕೊಂಡು ಬರೋಣ ಅಂತೇಳಿ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೆಲ್ಲ ಸ್ವಿಮ್ ಆದಮೇಲೆ ಗಾಡಿ ವಾಶ್ ಮಾಡ್ತಾ ಸಿಗ್ತೀನಿ. ಬಾಯ್. ಹಲೋ ಗೈಸ್, ಫೈನಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ನಾನು ಕೆಳಗಡೆ ಬಂದೆ ಪಾರ್ಕಿಂಗ್ಗೆ. ಒಟ್ಟಿಗೆ ರೆಡಿಯಾಗಿ ಬಂದ್ಬಿಟ್ಟೆ, ಯಾಕಪ್ಪ ಅಂದರೆ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದು ವಾಶ್ ಮಾಡೋಣ ಅಂತ ಬಂದೆ. ಈ ಬಿಲ್ಡಿಂಗಲ್ಲಿ ಬಂದು ಗಾಡಿ ವಾಶ್ ಮಾಡೋಕ್ಕೆ ಅಂತೇಳೇ ಒಂದು ಸಪ್ರೇಟಾಗಿ ಒಂದು 10 ಲೈನ್ ಪೈಪ್ಗಳು ಹಾಕಿ ಪ್ರೆಷರ್ ಮೋಟ್ರ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ ಅವ್ರು ಗಾಡಿ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತೇಳೇ. ಸೊ ನಾನು ಅಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ವಾಷಿಂಗ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಾನು ಆವಾಗಲೇ ಹೇಳಿದೆ ನಿಮಗೆ RX ಬಗ್ಗೆ ನಾನು ಗಾಡಿ ವಾಶ್ ಮಾಡ್ತಾ ಹೇಳ್ತೀನಿ ಅಂತೇಳಿ. ಸೊ ಬನ್ನಿ, ಈ RX 100 ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಎಂಡ್ ಆಯಿತು, ಇದಕ್ಕೆ ಏನು ರೀಸನ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ಯಮಹಾ RX ಸರಣಿಯ ಬೈಕ್ಗಳ ಇತಿಹಾಸವು ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ಮುಖ್ಯವಾಗಿದ್ದವು. 1985ರಲ್ಲಿ ಪರಿಚಯಿಸಲಾದ ಯಮಹಾ RX 100 90ರ ದಶಕದಲ್ಲಿ ಯುವಕರನ್ನು ಬಹಳವಾಗಿ ಆಕರ್ಷಿಸಿತು. ಇದು ಹಗುರವಾದ ಮತ್ತು ವೇಗವಾದ ಬೈಕ್ ಆಗಿತ್ತು. ನಂತರ RX 135 ಮತ್ತು RX Z ನಂತರ ಮಾದರಿಗಳು ಬಂದವು. RX ಸರಣಿಯ ಬೈಕ್ಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ಜನಪ್ರಿಯವಾಗಿದ್ದವು. ಯಮಹಾ RX ಸರಣಿಯು ಭಾರತೀಯ ಮಾರುಕಟ್ಟೆಗಾಗಿಯೇ ತಯಾರಿಸಲ್ಪಟ್ಟಿತು. ರಾಜ್ದೂತ್ ಮತ್ತು ಯಮಹಾ ಇವೆರಡು ಕಂಪ್ನಿ ಮರ್ಜಾಗಿ ಈ RXನ ತಯಾರಿಸ್ತಿದ್ದವು. RX ಎಂಬುದು ರಾಜ್ದೂತ್ ಅಂದರೆ ಎಕ್ಸನ್ನು ಸೂಚಿಸುತ್ತದೆ. ಈ RX 100 1985ರಲ್ಲಿ ಪರಿಚಯಿಸಲಾಯಿತು. ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಗನೆ ಯಶಸ್ವಿಯಾಯಿತು. RX 100 ಸಣ್ಣ ಮತ್ತು ಹಗುರವಾದ ಬೈಕ್ ಆಗಿದ್ದು ಅತಿ ಹೆಚ್ಚು ವೇಗಕ್ಕೆ ಇದು ತುಂಬ ಹೆಸರುವಾಸಿಯಾಗಿತ್ತು. ಅಂದರೆ ಇದು 2 ಸ್ಟ್ರೋಕ್ ಇಂಜಿನ್ ಆಗಿದ್ದರಿಂದ ತುಂಬ ಫುಲ್ ಸ್ಪೀಡಾಗಿ ಹೋಗೋದ್ರಿಂದ ಇದು ಸ್ಪೀಡಲ್ಲಿ ಒಳ್ಳೆ ನೇಮ್ ಮಾಡಿದ ಗಾಡಿ. ಆ ನಂತರ RX 135 ಮತ್ತು RX Z ನಂತರ ಮಾದರಿಗಳು ಬಂದವು. RX Z ಸ್ಪೋರ್ಟಿಯರ್ ಲುಕ್ ಮತ್ತು ಲ್ಯಾಕೋಮೀಟರ್ನೊಂದಿಗೆ RX Z ಮತ್ತು RX 135 ಎರಡೂ ಲಾಂಚ್ ಆಯಿತು. ಮತ್ತು ಈ RX 100ನ ಹೊಸ ನ್ಯೂ ಲುಕ್ಕಲ್ಲಿ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೊಸ ತಲೆಮಾರಿಗೆ ಹೊಸ ಅಪ್ಡೇಟ್ಗಳೊಂದಿಗೆ RX ಬೈಕ್ನ ಮತ್ತೆ ಮಾರ್ಕೆಟಿಗೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಹೇಳ್ತಾನೆ ಇದ್ದಾರೆ, ಅದು ಬರುತ್ತಾನೂ ಇಲ್ಲ, ಅದು ಆಗ್ತಾನೂ ಇಲ್ಲ. ಸೊ ಬಂದ್ರೂ ಈಗ ಓಲ್ಡ್ ಏನು ಲೆಜೆಂಡ್ ಗಾಡಿಗಳಿದ್ದಾವೆ ಆ ಥರ ಬರೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಬಿಡೋದು ಇಲ್ಲ. ಮತ್ತು ಈ RX ಬಂದು ಸ್ಪೀಡಲ್ಲಿ ಮತ್ತು ಸಡನ್ ಪಿಕಪ್ ಕೊಡೋದ್ರಲ್ಲಿ ತುಂಬ ಹೆಸರು ಮಾಡಿದಂಥ ಒಂದು ಒಳ್ಳೆ ಗಾಡಿ ಅಂದರೆ ಈ RX 100. ಮತ್ತು ಈ RX 100 ಆದಮೇಲೆ RX 135, RX Z, RX ಕಿಂಗು, RX 125 ಈ ಥರ ಇನ್ನೂ ತುಂಬ ಗಾಡಿಗಳು ಬಂದು. ಮತ್ತು ಈ RX ಬೈಕ್ಗಳು ಇಂಡಿಯಾ ಮಾರ್ಕೆಟಲ್ಲಿ ಒಳ್ಳೆ ನೇಮ್ ಮಾಡಿದ್ದು. ಮತ್ತು ಈ ಟೀನೇಜ್ ಹುಡುಗರಿಗೆ, ಈ ಕಾಲೇಜ್ ಹುಡುಗರಿಗೆ ತುಂಬ ಹೆಸರುವಾಸಿಯಾಗಿದ್ದ ಗಾಡಿ ಅಂದರೆ ಈ RX ಬೈಕ್ಗಳು. ಇವಾಗ್ಲೂ ಹುಡುಗರುಗಳು RX ಬೇಕು ಅಂತ ಹುಡುಕ್ತಾ ಇರ್ತಾರೆ, ಬಟ್ RX ಸಿಗಲ್ಲ. ಇಟ್ಕೊಂಡಿರೋರು ಯಾರು ಕೊಡಲ್ಲ. ಕೊಟ್ಟರೆ ನಿಮ್ಮ ಅದೃಷ್ಟ ಸಿಗ್ತವೆ, ಅಂದರೆ ಗಾಡಿ ಚೆನ್ನಾಗಿರಲ್ಲ, ತೊಗೊಂಡೋಗಿ ರೆಡಿ ಮಾಡ್ಕೋಬೇಕಷ್ಟೇ. ಸಿಗ್ತವೆ, ಇಲ್ಲ ಅಂತಲ್ಲ. RX ಮ್ಯಾನುಫ್ಯಾಕ್ಚರ್ ಶುರುವಾಗಿದ್ದು 1985. ಇವಾಗ ನನ್ನ ಗಾಡಿ ಬಂದು 1987 ಮಾಡಲ್ ಗಾಡಿ ನಂದು. ಇವಾಗ ಲೆಕ್ಕ ಹಾಕೊಂಡ್ರು 2025ಗೆ 36 ಇಯರ್ಸ್ ಆಗುತ್ತೆ. ಇವಾಗ BS4, BS6 ಏನೇನು ಸೂಪರ್ ಬೈಕ್ ಐತೆ ಅದೆಲ್ಲ RX 100 ಮುಂದೆ ನಿಲ್ಲುಗುರು, ಹಂಗೆ ಹೋಗುತ್ತೆ ಬೈಕು. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ವಾಷಿಂಗ್ ಆಯಿತು, ಮೇಲ್ಗಡೆ ಪಾಲಿಶ್ ಹಾಕಬೇಕು.
ಪಾಲಿಶ್ ಆಗ್ತಾ ಮಾತಾಡೋಣ. ಸೊ ನಾನು ನನ್ನ ಗಾಡಿಗೆ ಪಾಲಿಶ್ ಏನಕ್ಕಪ್ಪ ಹಾಕ್ತೀನಿ ಅಂತಂದರೆ, ನಂದು ಬಂದು ಗಾಡಿ ಕೆಳಗಡೆ ಇಂಜಿನು ಎಲ್ಲ ಫುಲ್ ಕ್ರೋಮೆ ಮಾಡಿಸಿರೋದ್ರಿಂದ ಸ್ವಲ್ಪ ಗಾಡಿ ಮೇಲೆ ಒಂದು ಗಲೀಜು ಬಿದ್ರೂ ಅದು ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ವಾಶ್ ಆದಮೇಲೆ ಈ ಪಾಲಿಶ್ ಸ್ಪಂಜು ಇದು ಬಂದು ಬರೀ 20 ರೂಪೀಸ್ ಅಷ್ಟೇ. ಇಟ್ಕೊಳ್ಳಿ ಎಲ್ಲ ಗಾಡಿಗೂ, ಬರೀ RX ಅಂತಲೇ ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ ಗಾಡಿ, ಚೆನ್ನಾಗಿರುತ್ತೆ, ಒಳ್ಳೆ ಮೇಂಟೈನ್ ಮಾಡಬೇಕು. ಇನ್ನೊಂದೇನೆಂದರೆ ನಾನು ಕ್ರೋಮ್ ಮಾಡಿಸಿರೋದ್ರಿಂದ ಸೊ ಇದನ್ನು ಮೇಂಟೈನ್ ಮಾಡಲೇಬೇಕು. ಪಾಲಿಶು ವೀಕ್ಲಿ ಒಂದು ಸತಿನಾದ್ರೂ ನಾನು ಪಾಲಿಶ್ ಹಾಕಿ ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಗಲೀಜು ಕಾಣಿಸುತ್ತೆ ನನ್ನ ಗಾಡಿ. ಸೊ ಅದಕ್ಕೆ ನಾನು ಮಿಸ್ಸೇ ಮಾಡಲ್ಲ, ಗಾಡಿಲೇ ಇಟ್ಟಿರ್ತೀನಿ. ನಾನು ಯಾವಾಗ ವಾಶ್ ಮಾಡ್ತೀನಿ ಆವಾಗ ಗಾಡಿನ ನೀಟಾಗಿ ಪಾಲಿಶ್ ಮಾಡಿಬಿಡ್ತೀನಿ. ನಾನು ಗಾಡಿ ವಾಶ್ ಮಾಡಿದಾಗ ಅಷ್ಟೇ ಪಾಲಿಶ್ ಮಾಡ್ತೀನಿ ಅಂತಲ್ಲ, ಸೊ ಗಾಡಿನ ಅವಾಗ ರೆಗ್ಯುಲರ್ ಆಗಂತೂ ಒರೆಸ್ತೀನಿ ಗಾಡಿನ. ಸೊ ಚೆನ್ನಾಗಿರ್ತದೆ ಗಾಡಿ. RX ಇಟ್ಟಿರೋರು ಎಲ್ಲರೂ ಇದೇ ಥರ ಕೇರ್ ಮಾಡ್ತಾರೆ ಗಾಡಿನ. ಯಾರೂ ಸುಮ್ಮನೆ ಗಲೀಜಾಗಂತೂ ಯಾರೂ ಇಟ್ಕೊಳ್ಳಲ್ಲ, ನೀಟಾಗಿ ಕ್ಲೀನ್ ಮಾಡೇ ಇಟ್ಕೊತಾರೆ. ಮತ್ತು ನನ್ನದು ಯೂಟ್ಯೂಬ್ ಚಾನಲಲ್ಲಿ ಬಂದು ನಮ್ಮ ಬಿಲ್ಡಿಂಗಲ್ಲಿ ಯಾವುದೇ ಗಾಡಿ ಬಂದ್ರೂ RXು ನಾನು ಹಾಕ್ತಾಯಿರ್ತೀನಿ. ಯಾಕೆಂದರೆ ಬಿಲ್ಡಿಂಗಲ್ಲಿ ತುಂಬ ಗಾಡಿಗಳು ಬರ್ತವೆ. ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ನಾನು ತುಂಬ ಗಾಡಿ ಕೊಡಿಸಿದ್ದೀನಿ. RXು 135 ಇರ್ಬೋದು, 100 ಇರ್ಬೋದು. RX ಜೆಡ್ ಸಿಗೋದು ರೇರು ಬಿಡಿ, ಅಪರೂಪಕ್ಕೆ ಬರುತ್ತೆ ಯಾವಾಗಲೂ ಒಂದು ಗಾಡಿ. ಸೊ RX 135 ಮತ್ತು RX 100 ಅಂತೂ ರೆಗ್ಯುಲರಾಗಿ ಸಿಗುತ್ತೆ. ನನ್ನ ವೀಡಿಯೋದಲ್ಲಿ ಲಾಸ್ಟ್ ಟೈಮು RX 135 ಕೂಡ ಹಾಕಿದ್ದೆ. ಅದನ್ನು ನಮ್ಮ ಫ್ರೆಂಡ್ ಯಾರೋ ಯೂಟ್ಯೂಬಲ್ಲೇ ನೋಡಿ ಬಂದಿದ್ದರು. ಅದು 98,000ಗೇನೋ ಹೋಯ್ತು. ಬಟ್ ಗಾಡಿನೂ ತುಂಬ ಕಂಡೀಷನಾಗಿತ್ತು, 3rd ಓನರ್ ಗಾಡಿ, ಸಕ್ಕತ್ತಾಗಿತ್ತು ಗಾಡಿ ಅದನ್ನು. ಸೊ ಇದೇ ಥರ ಯಾವುದೇ RX ಬಂದ್ರೂ ನಾನು ನನ್ನ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ಇವಾಗ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು RX ಬೇಕು ಅಂದರೆ ಯೂತ್ಸ್ ಆಗ್ಬೋದು ಅಥವಾ ಕಾಲೇಜ್ ಹುಡುಗರಾಗ್ಬೋದು, RX ಕ್ರೇಜ್ ಇರೋರು ಯಾರೇ ಆಗಲಿ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಗಾಡಿ ಬೇಕು ಅಂದರೆ ಹೇಳಿ ನನಗೆ, ನಾನು ಗಾಡಿ ಕೊಡಿಸೋ ವ್ಯವಸ್ಥೆ ನಾನು 100% ಮಾಡೇ ಮಾಡ್ತೀನಿ. ಯಾಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ಗಾಡಿ ಬರ್ತಾನೆ ಇರ್ತವೆ RXು. ಸೊ ಅದರಿಂದ ನಾನು ಕೊಡಿಸ್ತೀನಿ RXನ. ಎಷ್ಟೋ ಹುಡುಗರುಗಳು ಕಾಲೇಜ್ಗೆ ಹೋಗಲ್ಲ, ನಾನು ಊಟ ಮಾಡಲ್ಲ, ನನಗೆ RX ಬೇಕು, ನಾನು RX ಕೊಡಿಸಿದ್ರೆ ಗಾಡಿ ಕೊಡಿಸಿದ್ರೆ RXೇ ಬೇಕು ನನಗೆ, ಅದು ಕೊಡಿಸಿದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ, ಇಲ್ಲಾಂದರೆ ನಾನು ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ ಅಂತ ಎಷ್ಟೋ ಹುಡುಗರುಗಳು ಹಠ ಮಾಡೋ ಹುಡುಗರುಗಳನ್ನೂ ನೋಡಿದ್ದೀನಿ ನಾನು. ಸೊ ಅದೇ ಥರ ನಾವು ಹಂಗೆ ಹಠ ಮಾಡ್ತಾಯಿದ್ವಿ. ಸೊ ಆವಾಗ ನಮಗೂ ಹಿಂಗೆ ಕೊಡಿಸ್ತೀನಿ, ಹಂಗೆ ಇದು ಮುಗಿಸು, SLC ಮುಗಿಸು, PUC ಮುಗಿಸು ಅಂತ ಹಂಗೆ ತಳ್ಳಿಬಿಟ್ರು ಮನೆಯವರು. ನಿಮ್ಮ ಮನೆಯವರು ನಿಮಗೂ ಹಂಗೆ ಮಾಡ್ತಾಯಿರ್ತಾರೆ. ಯಾರೆಲ್ಲ RX ಬೇಕು ಅಂತ ಮನೆಯವ್ರ ಹತ್ರ ಹಿಂಸೆ ಮಾಡ್ತಾಯಿದ್ದೀರಾ, ಮನೆಯವ್ರಿಗೆ ಇದು ಮಾಡ್ತಾಯಿದ್ದೀರಾ, ಅವರೆಲ್ಲ ಕಮೆಂಟ್ ಮಾಡಿ. ಸೊ ಪ್ರತಿಯೊಬ್ಬರು ಹುಡುಗರುಗಳು ಪಕ್ಕ ಈ ಕೆಲಸ ಮಾಡಿರ್ತಾರೆ. ನನಗೆ RX ಬೇಕು, RX ಕೊಡಿಸಿಲ್ಲ ಅಂದರೆ ನಾನು ಕಾಲೇಜ್ಗೆ ಹೋಗಲ್ಲ, ನಾನು ಊಟ ಮಾಡಲ್ಲ, ಏನೂ ಮಾಡಲ್ಲ ಅಂತ ಮನೆಯವ್ರ ಹತ್ರ ಮಾತು ಕೂಡ ಬಿಟ್ಟು ತುಂಬ ಹುಡುಗರುಗಳು ಇದೇ ಥರ ಮಾಡಿರ್ತಾರೆ. ಸೊ ಆ ಥರ ಹುಡುಗರುಗಳು ಯಾರ್ಯಾರು ಹಂಗೆ ಮಾಡಿದ್ದೀರಾ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಹೌದು ಬ್ರೋ ನಾವು ಮಾಡಿದ್ದೀವಿ ಅಂತ. ಸೊ ನಿಮ್ಗೆ ಯಾರಿಗೆ RX ಬೇಕು ಅಂದ್ರೂ ಈ ವಿಡಿಯೋ ಮುಖಾಂತರ ನೀವು ಕಮೆಂಟ್ ಹಾಕಿದ್ರೆ ನಾನು 100% ನಿಮಗೆ RX 135 ಅಥವಾ RX 100 ಬೈಕ್ನ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಯಾಕೆಂದರೆ ನಾನು ಲಾಸ್ಟ್ ಟೈಮೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ RX 135. ಅದು ತುಂಬ ಜನ ನೋಡಿದರು. ಮತ್ತು ಯಾರೋ ನನಗೆ ಪರಿಚಯ ಇರೋ ಹುಡುಗನೇ ನೋಡಿ ಡೈರೆಕ್ಟ್ ನನಗೇ ಕಾಲ್ ಮಾಡಿ, ಬ್ರೋ ನನಗೆ ಬೇಕು ಗಾಡಿ, ನೀವು ಎಲ್ಲಿದ್ದೀರ ಹೇಳಿ, ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಸೊ ಓನರ್ ಹತ್ರ ಮೀಟ್ ಮಾಡಿಸಿ ಮಾತಾಡಿ ಅದರ 98,000ಗೇನೋ ಫೈನಲ್ ಮಾಡಿ ಹುಡುಗ ಫುಲ್ ಖುಷಿಯಾಗಿ ತಗೊಂಡೋದ ಗಾಡಿ. ಸೊ ಅದೇ ಥರ ನಿಮಗೂ ಯಾರ್ಯಾರು RXನ ಹುಡುಕ್ತಾ ಇದ್ದೀರಾ, ಯಾರ್ಯಾರು RX ಬೇಕು ಅಂತ RX ಮೇಲೆ ಕ್ರೇಜ್ ಇಟ್ಕೊಂಡಿದ್ದೀರಾ ಅಂತ ಪ್ರತಿಯೊಬ್ಬರೂ ಈ ವಿಡಿಯೋಗೆ ಮುಖಾಂತರ ಲೈಕ್ ಮಾಡಿ. ಮತ್ತು RX ಬೇಕಂದರೆ ಕಮೆಂಟ್ ಮಾಡಿ, ಬ್ರೋ RX ನೋಡಿ ಅಂತ ಕಮೆಂಟ್ ಮಾಡಿ ಸಾಕು. ನಾನೇ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ ನಿಮಗೆ. ಬನ್ನಿ, RX ಬೇಕಂದರೆ ತೋರಿಸ್ತೀನಿ, ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ, ಇಲ್ಲ ಆದರೆ ಬೇರೆ ಗಾಡಿ ನೋಡೋಣ, ಏನು ಟೆನ್ಷನ್ ಇಲ್ಲ.
ಸೊ ವಾಷಿಂಗ್ ಎಲ್ಲ ಆದಮೇಲೆ ಪಾಲಿಶಿಂಗ್ ಆದಮೇಲೆ ನನ್ನ ಗಾಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ RX ಇಟ್ಟಿರೋದೆಲ್ಲ ಹಿಂಗೆ ಮೇಂಟೈನ್ ಮಾಡ್ತೀರಾ ನಂಗೆ ಗೊತ್ತು ಬಿಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರದೀಪ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಧನ್ಯವಾದ.